ನೀವು ಈ ಕಡೆ ಸ್ಮೆಲ್ ಕೊಟ್ಬಿಡು. ಇಲ್ಲಿ ಯೂಟ್ಯೂಬ್ ನಾಲ್ಕೇ ಜನ ನೋಡೋದು ಯೂಟ್ಯೂಬ್. ಚೀಸ್ ಗೈಸ್ ಎಲ್ಲ ಇವಾಗ ಬೆಟ್ಟ ಹತ್ತುತ್ತಾ ಇದೀವಿ. ಬೆಟ್ಟ ಹತ್ತಾದ್ಮೇಲೆ ತೋರಿಸ್ತೀವಿ. ಬೆಟ್ಟ ಹತ್ತುತ್ತಾ ಇದೀವಿ. ಟ್ರೆಕ್ಕಿಂಗ್ ಹತ್ತಿದ್ರೆ ಅಷ್ಟೇ, ಮಧ್ಯದಲ್ಲಿ ಹೋದ್ರೆ ವಿಡಿಯೋನು ಅಪ್ಲೋಡ್ ಆಗಲ್ಲ, ನೀವು ನೋಡಲ್ಲ. ಯಾವುದು ಬೆಳಿಗ್ಗೆ 6 ಗಂಟೆಗೆ ಕರ್ಕೊಂಡ್ಬಿಟ್ಟೆ ಪ್ರಕೃತಿ ಸೌಂದರ್ಯ ನೋಡಿ ಚೆನ್ನಾಗಿಲ್ವ? ಈಗ ಚೆನ್ನಾಗಿದೆ ಕಣ. 6 ಗಂಟೆಗೆ ನನ್ನ ಮಕ್ಳು 5 ಗಂಟೆಗೆ ಹೇಳೋದು 7 ಗಂಟೆಗೆ ಬಂದಿದ್ದೀರಾ. ಗೈಸ್ ನೆಕ್ಸ್ಟ್ ವ್ಯೂ ಪಾಯಿಂಟ್ ಬಂದಾಗ ಆನ್ ಮಾಡ್ತೀನಿ. ತಪ್ಪಿಸಿದ ಆಕಾಶ್ ಬೈ, ಆಶ್ರಿತ್ ಬೈ ಇವರು ಅವ್ರನ್ನ ನಂಬಿ ಹೋದ. ನಡಿ ಮಧುಸೂದನ್ ಅವರು ಫುಲ್ ಸ್ಪೀಡಲ್ಲಿ ಇದ್ದಾರೆ. F1 ರೇಸು. 4 ಜನ, ನೀನು ಒಂದು, ನಾವು 3 ಜನ ಅಷ್ಟೇ. ಯಾರು ನೋಡ್ತಾರೆ? ಅದಕ್ಕೆ ಬೀಪ್ ಹಾಕೋದೇ ಇಲ್ಲ. ಎಲ್ಲಿಗೆ? ಕರೆಕ್ಟ್ ರೋಡು. ಇದೇನು ಗೂಗಲ್ ಮ್ಯಾಪ್ ಆಯ್ತಾ? ಸಿಕ್ಕಿದ ರೋಡಲ್ಲಿ ಹೋಗ್ಬೇಕು. ನುಗ್ಗೆ ಸೊಪ್ಪು ಎಲ್ಲೈತು? ಯಾವ್ದೋ ಗಿಡ, ಗಾಂಜಾ ಸೊಪ್ಪು. ಮಗ ನುಗ್ಗೆ ಸೊಪ್ಪು ಸ್ಮೆಲ್ ಗೊತ್ತಾಯ್ತಾ? ಗಾಂಜಾ ಅಲ್ಲ ಮಗ, ನುಗ್ಗೆ ಸೊಪ್ಪು ಸ್ಮೆಲ್. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಅರ್ಥ ಆಯ್ತು ಅನ್ಸುತ್ತೆ ಮಗ. ಇದೆ ಇಲ್ಲಿ ಈ ತರ ಗಿಡಗಳು, ಪೈಪು ಇದೇ ರೋಡಲ್ಲಿ ನಾವು ಹೋಗುತ್ತೆ. ಇದೇ ರೋಡ್ ಬಾರೋ, ಅಲ್ಲೂ ಇದೇ ತರ ಆಯ್ತಾ ಪೈಪು. ಮಗ ನಡಿ ನೋಡವ. ಇದೇ ರೋಡ್ ಕಣ, ನಾವು ಲಾಸ್ಟ್ ಟೈಮ್ ಬಂದಿದ್ದೋ. ಬಾ. ಬಾ ಮಗ, ಇದೆ ನಮಗ್ ರೋಡ್ ಗೊತ್ತಿಲ್ಲ ಅದಕ್ಕೆ ಹೇಳೋದು. ಮಗ ನಮ್ ನೋಡ್ಕೊಂಡು ವಿಡಿಯೋ ಅಟ್ಲೀಸ್ಟ್ ಒಂದು 4 ಜನ ನೋಡಿದ್ರೆ, 4 ಜನದಲ್ಲಿ 4 ಜನ ಬಂದ್ಬಿಟ್ಟು ಕಸ ಹಾಕ್ಬಿಟ್ರೆ ಏನು ಮಾಡೋದು? ಇದೆಲ್ಲ ಮನೆ ಅಡ್ರೆಸ್ ಗೊತ್ತಿಲ್ಲ ಪೊಲೀಸ್ಗೆ. ಓಯ್ ಮಗ ರಾಕ್ಸು ಜಾರಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಡಿ ಗುರು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಫೋನ್ ಕೆಳಗೆ ಬಿದ್ರೆ ಗೋವಿಂದ. ಮಗ ಈ ರೋಡ್ಗೆ ಬಂದೇ ಇಲ್ಲ ಅಲ್ಲ, ಇಷ್ಟು ದಿನದಲ್ಲಿ ಬಂದೇ ಇಲ್ಲ ಈ ರೋಡ್ಗೆ. ಸಿಮೆಂಟ್ ಐತಾ? ಸಿಮೆಂಟ್ ಇಲ್ಲೂ ಐತೆ. ಏನೋ ಪಿಲ್ಲರ್ ಏನೋ ಬಿಲ್ಟ್ ಮಾಡ್ತಿರ್ಬೇಕು. ನೋಡಿ ಇಲ್ಲೆಲ್ಲ ಪಿಲ್ಲರ್ ಹಾಕಿದ್ದಾರೆ. ಮಗ ಈ ರೋಡಿಗೆ ನಾವು ಬಂದೇ ಇಲ್ಲಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಲಾಸ್ಟ್ ಸ್ಟೆಪ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಆಮೇಲೆ ವ್ಯೂ ಸಕ್ಕತ್ತಾಗಿರುತ್ತೆ. ಆಶೆ ನಿಧಾನ, ಕ್ರಾಕ್ಸ್ ಅಲ್ಲಿ ಇದಿಲ್ಲ, ಆಪ್ಸ್ ಇಲ್ಲ, ABS ಇಲ್ಲ. ನೀನು ನುಗ್ಗು ಮಗ, ನುಗ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಅವೆಷ್ಟು ವ್ಯಾಕ್ಸ್ ಬರ್ತದ ಗೊತ್ತಾ? ಏರ್ ವ್ಯಾಕ್ಸ್. ಅರ್ಧ ಬಂದಿದ್ದೀವಿ, ಪೂರ್ತಿ ಹೋಗಿದ್ದಾನೆ. ಜಸ್ಟ್ 2 minutes ವಿಲ್ ಬಿ ದೇರ್. ಸಲಿ ವಿವೋ ನೋಡಿ ಪೀಸಾಗಿ ಮಲಗಿದಾರಲ್ಲ. ಇದಕ್ಕಿಂತ ಏನು ಬೇಕು ಲೈಫಲ್ಲಿ? ಕಾಸು ಮಾಡ್ತಾರೆ, ಹಿಂಗೆ ಬಂದು ಮಲಿಕೋತಾರೆ ಅಷ್ಟು. ದೊಡ್ಡ ಬೆಟ್ಟ ಹತ್ತಿ ಅಲ್ಲ, ಬಂಡೆ ಸಾರಿ. ವ್ಯೂ ಎಂಜಾಯ್ ಮಾಡಿ ಗೈಸ್.
ಗೈಸ್ 3 ಸಲ ಬಂದವನೇ ರೋಡ್ ಗೊತ್ತಿಲ್ಲ, 2 ಸಲ ಬಂದವನೇ ರೋಡ್ ಗೊತ್ತಿಲ್ಲ, 2 ಸಲ ಬಂದವನು ರೋಡ್ ಗೊತ್ತಿಲ್ಲ, 8 ಸಲ ಬಂದಿದ್ದೀನಿ ರೋಡ್ ಗೊತ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ತಾವು ಮಾಡುವ ಪ್ರೈವೇಟ್ ಕೆಲಸಗಳಿಗೆ ಬೆಟ್ಟವನ್ನು ಉಪಯೋಗಿಸಿಕೊಳ್ಳಬೇಡಿ, ಬೆಟ್ಟವನ್ನು ಗಲೀಜ್ ಮಾಡಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ಗಾಡಿ ಓಡಿಸುವಾಗ ಇಂಡಿಕೇಟರ್ ಹಾಕಿದ್ರು ಹಿಂದೆ ಇರೋ ಅವನಿಗೆ ಕೈ ತೋರಿಸು ಅಂತೀಯ. 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಂಡೆ, ಹಿಂದೆ ಗಾಡಿ ಬದೈತಾ ಇಲ್ವಾ ಅಂತ ಮಿರರ್ ನೋಡಿ ನೀನು ತಿರುಗಿ ನೋಡಿ ಹಿಂದೆ ತಿರುಗಿ ನೋಡು ಅಂತ ಅಂದೆ. ಆದ್ರೆ ಹುಡುಗಿ ವಿಚಾರದಲ್ಲಿ ಯಾಕೋ ಹಿಂಗ ಅದೇ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಲಾಸ್ಟ್ ಮೂಮೆಂಟ್ ಮುಗೀತಿನೇನು. ಟ್ರಕ್ಕಿಂಗು ಆಲ್ಮೋಸ್ಟ್ 1 ಅವರ್ ಟ್ರಕ್ ಮಾಡಿದ್ದೀವಿ, 10 ನಿಮಿಷದಲ್ಲಿ ಮುಗಿಸೋ ಟ್ರಕ್ನ ಮಾತಾಡ್ಕೊಂಡು ಆಟ ಆಡ್ಕೊಂಡೆಲ್ಲ. ಬನ್ನಿ ಲಾಸ್ಟ್ ಇಲ್ಲಿ ಶೆಟ್ಟಿ ಸೂಟ್ ಆದಾಗ ನಮ್ಮ ಭೈಸ್ ಅಲ್ಲಿ ಒಬ್ರು ಹೋಗೇ ಬಿಟ್ರು. ಅವ್ರು ಫಾಸ್ಟ್, ಅವರೆಲ್ಲದರಲ್ಲೂ ಫಸ್ಟ್, ಬಟ್ ಒಂದ್ರ ಸ್ಲೋ. ಅಲ್ಲಿ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೆಂಗೋಯ್ತಾ ಇದ್ದಾರೆ. ಬಂತು ದರ್ಶನ ಪಡೆದುಕೊಳ್ಳಿ, ಚೆನ್ನಾಗಿ ದರ್ಶನ ಮಾಡ್ಕೊಂಡೋಗಿ, ವ್ಯೂ ಎಲ್ಲ ಚೆನ್ನಾಗಿದೆ ನೋಡ್ಕೊಂಡೋಗಿ, ಮನಸ್ಸು ತುಂಬಿಸ್ಕೊಳ್ಳಿ, ಕಣ್ ತುಂಬಿಸ್ಕೊಳ್ಳಿ. ಇನ್ನೊಂದು ಇಲ್ಲೆಲ್ಲ ಬರಬೇಡಿ ಅಷ್ಟೇ. ಈ ಥರ ಇಲ್ಲೆಲ್ಲ ಬಂದು ಕಸ ಮಾಡಬೇಡಿ. ಏನದು ಮಗ ಗೊತ್ತಿಲ್ಲ ನೋಡು. ಆಯ್ತು ನೆಕ್ಸ್ಟ್ ಎಲ್ಲ ನೀನ್ ಕಡೆ ನೆಕ್ಸ್ಟ್ ಎಲ್ಲ ಸುಮ್ಮನಿರ. ಮರ ಇಲ್ಲಿಂದ ಹೋಗಿ ಅಲ್ಲಿ ಅಟ್ಯಾಚ್ ಆಗಿದೆ, ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ. ಇಲ್ಲಿ 8ನೇ ಅದ್ಭುತ. ಎಸ್ ಫ್ರೆಂಡ್ಸ್, ಐ ಆಮ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಒಳಗಿಂದ ಕರೆಂಟ್ ಬಿಡ್ತಾನೆ. IS ಕಣ, ಅದೇ CSL IS, ಇವನು CSL ಅಲೈನ್ಮೆಂಟ್ಸ್ IS, ನಾನು IS, ಇವನು IS, ಇಬ್ರು IS ಇದ್ದಾರೆ ನೋಡಿ. ಇಬ್ರು IS ಸೇರಿ ಈ ಸಿನ ಡಮರ್ ಮಾಡೋದ. ಈ ತ್ರಿಬಲಿ ಸಾರಿ ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಬಂದ ನೋಡೋ DK ಸಾಹೇಬ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.